ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನ ಇದೆಯಲ್ಲ, ಇದು ಕೆಲವು ಬರೆದಿಡದ ನಿಯಮಗಳ ಮೇಲೆ ನಡೀತಾ ಇರುತ್ತೆ. ಅದು ದುಡ್ಡಿನ ವಿಷಯನೇ ಆಗಲಿ, ನಮ್ಮ ಮನಸ್ಸಿನ ಆಟನೇ ಆಗಲಿ, ಅಥವಾ ನಮಗೆ ಕಾಣದೇ ಇರೋ ಪ್ರಪಂಚನೇ ಆಗಿರಲಿ, ಎಲ್ಲದಕ್ಕೂ ಒಂದು ಸಿಸ್ಟಮ್ ಅಂತ ಇರುತ್ತೆ. ಯಾರು ಈ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಆಟವನ್ನ ಗೆಲ್ತಾರೆ. ಈ ವಿಶ್ಲೇಷಣೆಯಲ್ಲಿ ನಾವು ಆ ನಿಯಮಗಳನ್ನೇ ಹುಡುಕಿ ಹೊರಡೋಣ. ನೋಡಿ ಈ ನಂಬರ್ನ 8681 ರೂಪಾಯಿ. ಏನಿದು ಅನ್ಕೊಂಡ್ರಾ? ಇದು ಬರೀ 7 ದಿನದಲ್ಲಿ ಒಂದು ಕಾಮರ್ಸ್ ಚಾಲೆಂಜಿಂದ ಬಂದ ಲಾಭ. ಇದು ಹೇಗೆ ಸಾಧ್ಯವಾಯಿತು ಅನ್ನೋದು ಬರೀ ಬಿಸ್ನೆಸ್ ಪಾಠ ಅಲ್ಲ, ಬದಲಿಗೆ ಜೀವನದ ಒಂದು ಮುಖ್ಯವಾದ ನಿಯಮಕ್ಕೆ ಉದಾಹರಣೆ. ಹಾಗಾದ್ರೆ ಈಗ ಈ ವಾಕ್ಯವನ್ನೊಮ್ಮೆ ನೋಡಿ. ಒಂದು ಅಲೌಕಿಕ ಕಥೆಯಿಂದ ಬಂದಿರೋ ಈ ಮಾತು ಮೊದಲಿನ ನಂಬರ್ಗೂ ಇದಕ್ಕೂ ಎಲ್ಲಪ್ಪ ಸಂಬಂಧ ಅಲ್ವಾ? ಒಂದು ಕಡೆ ಬಿಸ್ನೆಸ್, ಇನ್ನೊಂದು ಕಡೆ ಈ ಥರದ ಒಂದು ಮಾತು. ಇದು ಜೀವನದ ಇನ್ನೊಂದು ಮುಖವನ್ನ ತೋರಿಸುತ್ತೆ. ಮತ್ತೆ ಈ ಪ್ರಶ್ನೆ, ಇದು ಡಾರ್ಕ್ ಸೈಕಾಲಜಿಯಿಂದ ಬಂದಿರೋದು. ದುಡ್ಡು, ಅಲೌಕಿಕ ಶಕ್ತಿ ಮತ್ತೆ ಸೈಕಾಲಜಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಈ 3 ವಿಷಯಗಳು ಹೇಗೆ ಕನೆಕ್ಟ್ ಆಗಿವೆ? ಇವೆಲ್ಲವೂ ಬೆರಳು ಮಾಡ್ತಿರೋದು ಒಂದೇ ಒಂದು ಸತ್ಯದ ಕಡೆಗೆ. ಸರಿ, ಹಾಗಿದ್ರೆ ಇವತ್ತು ನಾವು ಯಾವ ಹಾದಿಯಲ್ಲಿ ಹೋಗ್ತೀವಿ ಅಂತ ನೋಡೋಣ. ಮೊದಲು ಈ ಅಲಿಖಿತ ನಿಯಮಗಳು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಸಂಪತ್ತು, ಮನಸ್ಸು ಮತ್ತೆ ನಮ್ಗೆ ಕಾಣದ ಪ್ರಪಂಚದ ನಿಯಮಗಳ ಬಗ್ಗೆ ಮಾತಾಡೋಣ. ಕೊನೆಗೆ ಇವೆಲ್ಲವನ್ನೂ ಹಿಡಿದಿಟ್ಟಿರೋ ಒಂದು ಮಾಸ್ಟರ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ಇದೆಯಲ್ಲ, ಇದೊಂಥರ ಬೇರೆ ಬೇರೆ ಆಟಗಳಿಂದ ತುಂಬಿದೆ. ಪ್ರತಿಯೊಂದು ಆಟಕ್ಕೂ ಅದರದೇ ಆದ ರೂಲ್ಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಯಶಸ್ಸು ನಮ್ದೇ. ಮೊದಲನೇ ಆಟ ದುಡ್ಡು ಮಾಡೋದು, ಅಂದ್ರೆ ಸಂಪತ್ತಿನ ಸೃಷ್ಟಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ರಿಯಲ್ ಲೈಫ್ ಉದಾಹರಣೆ ನೋಡೋಣ. ನೋಡಿ, ಈ ಚಾಲೆಂಜಲ್ಲಿ ಗೆಲ್ಲೋಕೆ ಕಾರಣ ಏನು ಗೊತ್ತಾ? ಪರಿಸ್ಥಿತಿಗೆ ತಕ್ಕ ಹಾಗೆ ಬೇಗ ಬದಲಾಗೋದು. ಮೊದಲ ಡಿಸೈನ್ ವರ್ಕ್ ಆಗ್ಲಿಲ್ಲ ಅಂದಾಗ ಅವರು ಸುಮ್ಮನೆ ಕೂರ್ಲಿಲ್ಲ. ತಕ್ಷಣ ಮಾರ್ಕೆಟ್ನಲ್ಲಿ ಯಾವುದು ಟ್ರೆಂಡ್ನಲ್ಲಿದೆ ಅಂತ ನೋಡಿ ಹೊಸ ಡಿಸೈನ್ಗೆ ಶಿಫ್ಟ್ ಆದ್ರು. ಅದೇ ಅವರ ಗೆಲುವಿಗೆ ಕಾರಣವಾಯಿತು. ಇದು ದುಡ್ಡಿನ ಆಟದ ಮೊದಲನೇ ನಿಯಮ. ಸಿಚುವೇಶನ್ಗೆ ತಕ್ಕಂತೆ ಆಡೋದನ್ನ ಕಲಿಬೇಕು. ಹಾಗಾದ್ರೆ ಇದ್ರಿಂದ ನಾವ್ ಏನ್ ಕಲಿತ್ವಿ? ನಿಜವಾದ ಆಟ ಇದೆಯಲ್ಲ, ಅದು ದುಡ್ಡು ಗಳಿಸೋದಲ್ಲ, ಬದಲಿಗೆ ಸಮಯವನ್ನ ಉಳಿಸೋದು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ 1,000 ರೂಪಾಯಿ ಗಳಿಸೋಕೆ ಇಡೀ ದಿನ ಕೆಲಸ ಮಾಡಬಹುದು. ಆದ್ರೆ ಇನ್ನೊಬ್ಬ ಅದನ್ನೇ ಅರ್ಧ ಗಂಟೆಯಲ್ಲಿ ಗಳಿಸಬಹುದು. ಇಲ್ಲಿ ಮುಖ್ಯವಾದದ್ದು ದುಡ್ಡಲ್ಲ, ನಮ್ಮ ಸಮಯ. ಯಾಕಂದ್ರೆ ನಮ್ಮ ನಿಜವಾದ ಸಂಪತ್ತು ಅದೇ. ಸರಿ, ಬೇಗ ಶ್ರೀಮಂತರಾಗ್ಬೇಕಾ? ಹಾಗಿದ್ರೆ ಇಲ್ಲಿದೆ ನೋಡಿ 3 ಸೈಕಾಲಜಿಕಲ್ ನಿಯಮಗಳು. ಮೊದಲನೇದು, ನಾನು ತುಂಬಾ ಸ್ಮಾರ್ಟ್ ಅನ್ನೋ ಅಹಂ ಬಿಟ್ಟು ಚಿಕ್ಕದಾಗಿ ಶುರು ಮಾಡೋಕೆ ಹಿಂಜರಿಬೇಡಿ. ಎರಡನೇದು, ನಿಮ್ಗೆ ಇಷ್ಟ ಆಗಿದ್ದಕ್ಕಿಂತ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ ಅದಕ್ಕೆ ಗಮನ ಕೊಡಿ. ಮತ್ತು ಮೂರನೇದು, ನೀವು ಯಾವ ಕೆಲಸನೇ ಮಾಡಿ ಅದರಲ್ಲಿ ಬೆಸ್ಟ್ ಆಗಿ ನೀವೇ ಮಾಸ್ಟರ್ ಆಗಬೇಕು. ದುಡ್ಡು ಮಾಡೋದು ಹೊರಗಿನ ಪ್ರಪಂಚದ ಆಟ, ಆದರೆ ಅದರ ಅಸಲಿ ಕಂಟ್ರೋಲ್ ಇರೋದು ನಮ್ಮ ಮನಸ್ಸಿನ ಒಳಗೆ. ಹಾಗಾದ್ರೆ ಬನ್ನಿ ಈಗ ಹಣದ ಪ್ರಪಂಚದಿಂದ ನಮ್ಮ ಮನಸ್ಸಿನ ಆಳಕ್ಕಿಳಿಯೋಣ. ಇಲ್ಲಿ ನಮ್ಮನ್ನ ನಾವು ಹೇಗೆ ಸುಧಾರಿಸ್ಕೋಬಹುದು ಮತ್ತೆ ಬೇರೆಯವರ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋ ನಿಯಮಗಳನ್ನ ನೋಡೋಣ. ಮೊದಲು ನಮ್ಮ ಮನಸ್ಸನ್ನ ವೀಕ್ ಮಾಡೋ ಕೆಲವೊಂದು ಅಭ್ಯಾಸಗಳ ಬಗ್ಗೆ ನೋಡೋಣ. ಇವು ನಮ್ಮ ಗಮನವನ್ನ, ನಿರ್ಧಾರ ತಗೊಳ್ಳೋ ಶಕ್ತಿಯನ್ನ ಕಡಿಮೆ ಮಾಡ್ತವೆ. ನಾವು ನಮ್ಮ ಮೆಂಟಲ್ ಗೇಮ್ನಲ್ಲಿ ಗೆಲ್ಲಬೇಕು ಅಂದ್ರೆ ಮೊದಲು ಈ ಅಡ್ಡಿಗಳನ್ನ ದಾಟಬೇಕು. ಇದು ಇನ್ಫಾರ್ಮೇಷನ್ ಫ್ಲೋನ ಕಂಟ್ರೋಲ್ ಮಾಡೋ ಒಂದು ಟೆಕ್ನಿಕ್. ಅಂದ್ರೆ ಜಾಸ್ತಿ ಮಾತಾಡದೆ ಬರೀ ಕೇಳಿಸ್ಕೊಳ್ಳೋದ್ರಿಂದ ಇಡೀ ಸಂಭಾಷಣೆಯನ್ನ ನಮ್ಮ ಹಿಡಿತಕ್ಕೆ ತಗೋಬಹುದು. ಯಾಕಂದ್ರೆ ಮನುಷ್ಯರಿಗೆ ಸೈಲೆನ್ಸ್ ಅಂದ್ರೆ ಆಗಲ್ಲ. ಆ ವೀಕ್ನೆಸ್ಸನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಬಳಸ್ಬೋದು. ಉದಾಹರಣೆಗೆ, ಒಂದು ಇಂಟರ್ವ್ಯೂನಲ್ಲಿ ನಾವು ಕಮ್ಮಿ ಮಾತಾಡಿ ಜಾಸ್ತಿ ಕೇಳಿದ್ರೆ ಎದುರುಗಡೋರೆ ತಮಗ್ ತಾವೇ ಎಲ್ಲ ಮಾಹಿತಿ ಕೊಟ್ಬಿಡ್ತಾರೆ. ಯಾವಾಗಲೂ ಒಂದೇ ಥರ ಇದ್ರೆ ಬೋರ್ ಆಗುತ್ತೆ ಅಲ್ವಾ? ಆದ್ರೆ ಅನಿರೀಕ್ಷಿತವಾಗಿ ಏನಾದ್ರೂ ನಡೆದ್ರೆ ಅದು ನಮ್ಮನ್ನ ಗೀಳಿನ ಥರ ಕಾಡುತ್ತೆ. ಇದು ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಥರ. ಯಾವಾಗ ಲೈಕ್ ಬರುತ್ತೋ, ಯಾವಾಗ ಕಮೆಂಟ್ ಬರುತ್ತೋ ಗೊತ್ತಿರಲ್ಲ. ಅದಕ್ಕೆ ನಾವು ಪದೇ ಪದೇ ಚೆಕ್ ಮಾಡ್ತಾನೆ ಇರ್ತೀವಿ. ಇದೇ ತಂತ್ರವನ್ನ ಸಂಬಂಧಗಳಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಬಳಸಿದಾಗ ಅದು ಎದುರಿಗಿರೋರ್ನ ಮಾನಸಿಕವಾಗಿ ನಮ್ಮ ಮೇಲೆ ಅವಲಂಬಿತರಾಗುವಂತೆ ಮಾಡುತ್ತೆ. ಇದು ತುಂಬಾ ಪವರ್ಫುಲ್ ಟೆಕ್ನಿಕ್. ಇದನ್ನ ಮಾಡು ಅಂತ ನೇರವಾಗಿ ಹೇಳೋ ಬದಲು, ಒಂದು ವೇಳೆ ನೀನಿದನ್ನ ಮಾಡ್ದಿದ್ರೆ ನಿನಗೆ ಹೀಗೆಲ್ಲ ನಷ್ಟ ಆಗ್ಬೋದು ಅಂತ ಸೂಚಿಸೋದು. ಆಗ ಎದುರಿಗಿರೋರು ಭಯದಿಂದ ನಾವೇ ಹೇಳಿದ ದಾರಿಯನ್ನ ತಾವೇ ಆಯ್ಕೆ ಮಾಡ್ಕೊಂಡ್ವಿ ಅಂತ ಅನ್ಕೊಂಡು ಅದನ್ನೇ ಫಾಲೋ ಮಾಡ್ತಾರೆ. ಇದು ಕಂಟ್ರೋಲ್ ಮಾಡೋದ್ರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್. ಸರಿ, ಸ್ವಲ್ಪ ಹೊತ್ತು ನಮ್ಮ ಮೆದುಳಿಗೆ ಒಂದು ಚಿಕ್ಕ ಕೆಲಸ ಕೊಡೋಣ. ಈ ಸ್ಲೈಡ್ನಲ್ಲಿರೋ ಟೀಶರ್ಟ್ನಲ್ಲಿ ಒಟ್ಟು ಎಷ್ಟು ತೂತುಗಳಿವೆ? ಸರಿಯಾಗಿ ನೋಡಿ, ಯೋಚನೆ ಮಾಡಿ. ಉತ್ತರ 8. ಹೇಗೆ ಅಂತೀರಾ? 2 ತೋಳು, ಕುತ್ತಿಗೆ ಮತ್ತೆ ಕೆಳಭಾಗ. ಆಯ್ತಾ? 4.
ಮಧ್ಯದಲ್ಲಿ ಕಾಣುತ್ತಿರೋ 2 ತೂತುಗಳು ಟೀ ಶರ್ಟ್ನ ಮುಂಭಾಗ ಹಿಂಭಾಗ ಎರಡರಲ್ಲಿರೋದ್ರಿಂದ ಅದು ಇನ್ನೊಂದು 4, ಒಟ್ಟು 8. ನೋಡಿ, ಎಲ್ಲವೂ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಇಲ್ಲಿವರೆಗೂ ನಾವು ನಮಗೆ ಕಾಣೋ ಪ್ರಪಂಚ ಅಂದ್ರೆ ಭೌತಿಕ ಮತ್ತು ಮಾನಸಿಕ ಪ್ರಪಂಚದ ನಿಯಮಗಳನ್ನ ನೋಡಿದ್ವಿ. ಆದ್ರೆ ನಮ್ಗೆ ಅರ್ಥನೇ ಆಗ್ದ ಕಣ್ಣಿಗೆ ಕಾಣದ ಒಂದು ಪ್ರಪಂಚಕ್ಕೂ ರೂಲ್ಸ್ ಇರುತ್ತಾ? ಇವಾಗ ನಾವು ಕಾಲಿಟ್ಟಿರೋದು ಅಂಥದ್ದೇ ಒಂದು ನಿಗೂಢವಾದ ಕ್ಷೇತ್ರಕ್ಕೆ. ಜಾನಪದ ಕತೆಗಳನ್ನ, ಧಾರ್ಮಿಕ ಗ್ರಂಥಗಳನ್ನ, ನಮ್ಗೆ ಗೊತ್ತಿಲ್ದದ್ದನ್ನ ಎದುರಿಸೋಕಿರೋ ರೂಲ್ ಬುಕ್ಸ್ ತರ ನೋಡೋಣ. ಈ ಭಯಾನಕ ಕಥೆಯನ್ನ ಬರೀ ಒಂದು ಕಥೆ ಅಂತ ನೋಡೋ ಬದಲು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಹೇಗೆ ಬದುಕುಳಿಬೇಕು ಅಂತ ಹೇಳೋ ರೂಲ್ಸ್ನ ಒಂದು ಲಿಸ್ಟ್ ಅಂತ ನೋಡ್ಬೋದು. ನೋಡಿ, ಪ್ರತಿಯೊಂದು ಘಟನೆನೂ ಒಂದು ನಿಯಮವನ್ನ ಹೇಳತ್ತೆ. ಅಪರಿಚಿತರನ್ನು ಫಾಲೋ ಮಾಡಬೇಡಿ, ಸಿಗೋ ಎಚ್ಚರಿಕೆಗಳನ್ನು ಗಂಭೀರವಾಗಿ ತಗೊಳ್ಳಿ, ಆಧ್ಯಾತ್ಮಿಕ ರಕ್ಷಣೆ ಮುಖ್ಯವಾಗಿರ್ಬೋದು. ಇದು ಗೊತ್ತಿಲ್ಲದ ಒಂದು ಆಟದ ಒಂದು ಲೋಕಲ್ ರೂಲ್ ಬುಕ್ ಇದ್ದ ಹಾಗೆ. ಇಲ್ಲಿ ಗರುಡ ಪುರಾಣ ಸಾವಿನ ನಂತರದ ಜೀವನಕ್ಕಾಗಿ ಒಂದು ಸಿಸ್ಟಮ್ಯಾಟಿಕ್ ರೂಲ್ ಬುಕ್ ತರ ಕೆಲಸ ಮಾಡುತ್ತೆ. ಪಿಂಡ ಪ್ರದಾನದಂತಹ ವಿಧಿಗಳೆಲ್ಲ ಕೇವಲ ಸಂಪ್ರದಾಯಗಳಲ್ಲ, ಅವು ಆತ್ಮದ ಮುಂದಿನ ಪ್ರಯಾಣಕ್ಕೆ ಬೇಕಾದ ಶಕ್ತಿ ಮತ್ತು ದಾರಿಯನ್ನ ಕೊಡೋ ನಿಯಮಗಳು. ಪ್ರತಿಯೊಂದು ವಿಧಿನೂ ಈ ದೊಡ್ಡ ನಮಗೆ ಗೊತ್ತಿಲ್ಲದ ಆಟದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಸರಿ, ನಾವು ದುಡ್ಡಿನ ಆಟ, ಮನಸ್ಸಿನ ಆಟ ಮತ್ತೆ ನಮಗೆ ಕಾಣದ ಪ್ರಪಂಚದ ಆಟಗಳನ್ನ ನೋಡ್ವಿ. ದುಡ್ಡಿನ ನಿಯಮಗಳು ಹೊರಗಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದ್ರೆ, ಮನಸ್ಸಿನ ನಿಯಮಗಳು ನಮ್ಮ ಒಳಗಿನ ಪ್ರಪಂಚವನ್ನ ಕಂಟ್ರೋಲ್ ಮಾಡೋ ದಾರಿ ತೋರಿಸ್ತವೆ. ಹಾಗೇ ಅದೃಶ್ಯದ ನಿಯಮಗಳು ನಮಗೆ ಗೊತ್ತಿಲ್ಲದನ್ನ ಎದುರಿಸೋಕೆ ಒಂದು ಫ್ರೇಮ್ವರ್ಕ್ ಕೊಡ್ತವೆ. ಈಗ ಇವೆಲ್ಲದರಿಂದ ಕಲಿತ ಪಾಠಗಳನ್ನ ಒಟ್ಟೂ ಸೇರಿಸಿ ಎಲ್ಲವನ್ನೂ ಆಳೋ ಒಂದು ಮಾಸ್ಟರ್ ರೂಲ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದೇ ಆ ಮಾಸ್ಟರ್ ರೂಲ್. ಅದು ಕಾಮರ್ಸ್ ಆಗಿರಲಿ, ಸೈಕಲಾಜಿಕಲ್ ಗೇಮ್ಸ್ ಆಗಿರಲಿ, ಅಥವಾ ಆಧ್ಯಾತ್ಮಿಕ ಪ್ರಯಾಣನೇ ಆಗಿರಲಿ, ಯಾರು ಆ ಸಿಸ್ಟಮ್ನ ನಿಯಮಗಳನ್ನು ಅರ್ಥ ಮಾಡ್ಕೊಂಡು ಆಡ್ತಾರೋ ಅವರೇ ಗೆಲ್ಲೋದು. ಕೇವಲ ಆಟದ ಒಂದು ಕಾಯಿಯಾಗಿ ಉಳಿಯದೆ ಆಟವನ್ನೇ ಆಡೋ ಸ್ಟ್ರಾಟಜಿಸ್ಟ್ ಆಗ್ಬೇಕು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ನಿಯಮಗಳನ್ನೆಲ್ಲ ನಮ್ಮ ಜೀವನಕ್ಕೆ ಅನ್ವಯಿಸಿ ನೋಡಿದಾಗ ನಾವು ಯಾವ ಆಟದಲ್ಲಿ ಕೇವಲ ಒಂದು ಕಾಯಿಯಾಗಿ ಉಳಿದಿದ್ದೇವೆ ಮತ್ತು ಎಲ್ಲಿ ನಾವು ಆಟವನ್ನೇ ಆಡೋ ತಂತ್ರಜ್ಞರಾಗಬಹುದು ಅಂತ ಯೋಚಿಸಬೇಕಿದೆ. ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಾವು ಆಡ್ತಿರೋ ಆಟ ಯಾವುದು?